ಯಾವುದೇ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಇದ್ರೂ ಈ ಅಪ್ಡೇಟ್ ಅನ್ನ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೀವು ಎಷ್ಟೇ ಬ್ಯಾಂಕ್ ಅಕೌಂಟ್ಸ್ ಹೊಂದಿದ್ರೂ ಕೂಡ ಈ ರೂಲ್ಸ್ ನಿಮಗೆ ಅಪ್ಲೈ ಆಗುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ, ನಿಮ್ಮ ಹಣಕ್ಕೆ, ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಉಪಯೋಗವಾಗುತ್ತೆ. ಹಾಗಿದ್ರೆ ಈ ಹೊಸ ಬ್ಯಾಂಕಿಂಗ್ ರೂಲ್ಸ್ ಏನು, ಯಾವಾಗಿಂದ ಜಾರಿಗೆ ಬರುತ್ತೆ, ಇದರಿಂದ ಆಗುವಂತ ಪ್ರಯೋಜನಗಳೇನು, ಇದೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಎಸ್, ಬ್ಯಾಂಕ್ ಅಕೌಂಟ್ ಹೊಂದಿರುವಂತ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದು. ಯಾಕೆ ಅಂತ ಹೇಳಿದ್ರೆ ಹೊಸ ಬ್ಯಾಂಕಿಂಗ್ ಕಾಯ್ದೆಯೊಂದು ಜಾರಿಗೆ ಬರ್ತಾ ಇದೆ. ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ ಅಂತ ಹೇಳಿದ್ರೆ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗಿದ್ರೆ ಹೊಸ ಬ್ಯಾಂಕಿಂಗ್ ರೂಲ್ಸ್ ಯಾವಾಗಿಂದ ಜಾರಿಗೆ ಬರುತ್ತೆ, ಆ ರೂಲ್ಸ್ ಅಲ್ಲಿ ಏನಿದೆ ಅದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ಇದೇ ನವೆಂಬರ್ 1, 2025 ಅಂದ್ರೆ ಇದೇ ನವೆಂಬರ್ 1ರಿಂದ ಹೊಸ ಬ್ಯಾಂಕಿಂಗ್ ಕಾಯ್ದೆ ಜಾರಿಗೆ ಬರ್ತಾ ಇದೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದು ಬ್ಯಾಂಕ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ. ನಿಮ್ಮ ಅಕೌಂಟ್ಸ್ ಯಾವುದೇ ಬ್ಯಾಂಕ್ನಲ್ಲಿರಲಿ ಅಥವಾ ಎಷ್ಟೇ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ಸ್ ಇದ್ರೂ ಕೂಡ ಈ ರೂಲ್ಸ್ ನಿಮಗೆ ಅಪ್ಲೈ ಆಗುತ್ತೆ. ಒಂದು. ಎರಡನೇದಾಗಿ, ಯಾವುದೇ ಬ್ಯಾಂಕ್ ಅಕೌಂಟ್ಸಿಗಾದ್ರೂ ಕೂಡ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು. ಸೊ ಇದು ಮೊದಲನೇದು. ಇನ್ನು ಎರಡನೇದು, ಬ್ಯಾಂಕ್ ಲಾಕರ್ಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಕೂಡ ಇದೆ. ಅದನ್ನ ನಾನು ಮುಂದಿನ ಹಂತದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ಬಜೆಟ್ ಸೆಷನ್ ನಲ್ಲಿ ಈ ಅಮೆಂಡ್ಮೆಂಟ್ ಅಕ್ಸೆಪ್ಟ್ ಆಗಿ ಅಪ್ರೂವಲ್ ಕೂಡ ಆಗೋಗಿದೆ. ನವೆಂಬರ್ 1, 2025ಕ್ಕೆ ಈ ಹೊಸ ಬ್ಯಾಂಕಿಂಗ್ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಸೊ ಈಗ ನೀವು ಕೇಳ್ಬೋದು, ಹೊಸ ಬ್ಯಾಂಕಿಂಗ್ ರೂಲ್ಸ್ ನವೆಂಬರ್ 1, 2025ಕ್ಕೆ ಜಾರಿಗೆ ಏನೋ ಬರುತ್ತೆ ನಿಜ, ಆದ್ರೆ ಆ ರೂಲ್ಸ್ ಏನ್ ಹೇಳುತ್ತೆ, ಇದರಿಂದಾಗಿ ನಮಗೇನು ಬೆನಿಫಿಟ್ ಸಿಗುತ್ತೆ ಅಂತ. ಎಸ್, ಅದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಸ್, ನಂಬರ್ ಆಫ್ ನಾಮಿನೀಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ನೋಡಿ, ನೀವು ಯಾವುದೇ ಒಂದು ಬ್ಯಾಂಕ್ಗೆ ಹೋಗಿ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಬ್ಯಾಂಕ್ನವರು ಒಂದು ಫಾರ್ಮ್ ಕೊಡ್ತಾರೆ, ನೀವು ಅದನ್ನ ಫಿಲ್ ಮಾಡಬೇಕು. ಅದರಲ್ಲಿ ಒಂದು ನಾಮಿನಿ ಅಂತ ಹೇಳುವಂತ ಪ್ಲೇಸ್ ಇದೆ. ನೀವು ಗಮನಿಸಿರ್ತೀರಾ, ಆ ನಾಮಿನಿಗೆ ಡೆಫಿನೆಟ್ಲಿ ನೀವು ನಿಮ್ಮ ಅಮ್ಮನ ಹೆಸರೋ, ಅಪ್ಪನ ಹೆಸರೋ, ಅಥವಾ ಹೆಂಡತಿ ಹೆಸರೋ, ಗಂಡನ ಹೆಸರೋ, ಅಥವಾ ಮಗುವಿನ ಹೆಸರೋ ಕೊಟ್ಟಿರ್ತೀರಿ. ಅಂದ್ರೆ ಇಲ್ಲಿವರೆಗೆ ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಒಬ್ಬರ ಹೆಸರನ್ನ ಮಾತ್ರ ನಾಮಿನಿಯಾಗಿ ನೀವು ಕೊಡ್ಬೋದಾಗಿತ್ತು. ಎಷ್ಟೋ ಸಲ ಬಹಳಷ್ಟು ಜನರಿಗೆ ಅನಿಸಿರ್ಬೋದು, ನಾನು ಒಬ್ಬರ ಹೆಸರನ್ನೇ ಕೊಡಬೇಕಾ, ಒಂದು ಇಬ್ಬರದ್ದಾದ್ರೂ ಕೊಡ್ಲಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಪ್ಪನ ಹೆಸರು ಕೊಡ್ಬೋದಾಗಿತ್ತು, ಮಗನ ಹೆಸರು ಕೊಡ್ಬೋದು, ಅಥವಾ ಅಪ್ಪನ ಹೆಸರು ಅಥವಾ ನನ್ನ ಹೆಂಡತಿಯ ಹೆಸರನ್ನು ಕೊಡ್ಬೋದಾಗಿತ್ತು, ಗಂಡನ ಹೆಸರನ್ನ ಕೊಡ್ಬೋದಾಗಿತ್ತು ಅಂತ. ಸೊ ಅದಕ್ಕೋಸ್ಕರನೇ ಈಗ ರೂಲ್ಸ್ ಚೇಂಜ್ ಆಗಿದೆ. ಹಿಯರ್ ಆಫ್ಟರ್ ಅಂದ್ರೆ ನವೆಂಬರ್ 1, 2025 ನಂತರ ನೀವು 4 ಜನರ ಹೆಸರನ್ನ ನಾಮಿನಿಯಾಗಿ ಕೊಡಬಹುದು. ಮೊದಲು ಒಂದೇ ಇದ್ದಿದ್ದು, ನೀವು ಒಂದಕ್ಕಿಂತ ಹೆಚ್ಚು ನಾಮಿನಿಯ ಹೆಸರನ್ನ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಹಿಯರ್ ಆಫ್ಟರ್ ಅಂದ್ರೆ ಹೊಸ ಕಾಯ್ದೆಯ ಪ್ರಕಾರ ನೀವು 4 ಜನರ ಹೆಸರನ್ನ ಕೊಡ್ಬೋದು. ಸೊ 4 ಜನರ ಹೆಸರನ್ನ ಕೊಡ್ಲೇಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ಒಬ್ಬರ ಹೆಸರನ್ನು ಬೇಕಾದ್ರೂ ಕೊಡ್ಬೋದು, ಇಬ್ಬರ ಹೆಸರನ್ನು ಬೇಕಾದ್ರೂ ಕೊಡ್ಬೋದು, 3 ಜನರ ಹೆಸರನ್ನ ಬೇಕಾದ್ರೂ ಕೊಡ್ಬೋದು, 4 ಜನರ ಹೆಸರನ್ನ ಕೊಡ್ಬೋದು. ಅಂದ್ರೆ 4 ಜನರವರೆಗೆ ಮಾತ್ರ ಇಲ್ಲಿ ಇರುವಂತದ್ದು. ಸೊ 4 ಜನರ ಹೆಸರನ್ನ ಕೊಡೋದಕ್ಕೆ ಇನ್ನು ಮುಂದೆ ಅವಕಾಶ ಇದೆ. ಇನ್ನು ನಾಮಿನಿ ಅಂತ ಹೇಳಿ ಬಂದಾಗ ಇಲ್ಲಿ ಪ್ರಮುಖವಾಗಿ 2 ವಿಧಗಳಿದಾವೆ. ಅದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ನಾನು ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ. 2 ಟೈಪ್ಸ್ ಆಫ್ ನಾಮಿನೇಷನ್ಸ್. ಒಂದು ಸೈಮಲ್ಟೇನಿಯಸ್ ನಾಮಿನೇಷನ್, ಎರಡನೇದು ಸಕ್ಸೆಸಿವ್ ನಾಮಿನೇಷನ್ಸ್. ಸೈಮಲ್ಟೇನಿಯಸ್ ನಾಮಿನೇಷನ್ ಅಂತ ಹೇಳಿದ್ರೆ ಏನು ನೋಡಿ, ಇಲ್ಲಿವರೆಗೆ ನಿಮಗೆ ನಾಮಿನಿಯನ್ನ ಕೊಡೋದಕ್ಕೆ ಇರುವಂತ ಅವಕಾಶ ಇದ್ದಿದ್ದು ಒಂದೇ. ಆದ್ರೆ ಈಗ ಹೊಸ ರೂಲ್ಸ್ ಅಪ್ಲೈ ಆಗ್ತಾ ಇರೋದ್ರಿಂದ 4 ಜನರವರೆಗೆ ನೀವು ನಾಮಿನಿಯನ್ನ ಕೊಡಬಹುದಾಗಿತ್ತು. ಹಾಗಾಗಿ ಸೈಮಲ್ಟೇನಿಯಸ್ ನಾಮಿನೇಷನ್ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ನ ವಾರಿಸು ಏನಿದೆ, ಸೊ ಅಥವಾ ಅಕೌಂಟ್ ನ ಓನರ್ಶಿಪ್ ಏನಿದೆ, ಅದನ್ನ ನೀವು ಸೈಮಲ್ಟೇನಿಯಸ್ ಆಗಿ ನೀವು ಎಷ್ಟು ಜನಕ್ಕೆ ಕೊಡಬೇಕು ಅಂತಿದ್ದೀರೋ, ಅಂದ್ರೆ 4 ಜನರವರೆಗೆ ಅಷ್ಟು ಜನಕ್ಕೂ ಕೂಡ ಕೊಡಬಹುದು. ಫಾರ್ ಎಕ್ಸಾಂಪಲ್, ನೀವು 4 ಜನರನ್ನ ನಾಮಿನಿ ಮಾಡಬೇಕು ಅಂತಿದ್ದೀರೋ, ಸೊ ಆ ಸೈಮಲ್ಟೇನಿಯಸ್ ಆಗಿ ನಿಮ್ಮ ಅಕೌಂಟ್ ನ ಓನರ್ಶಿಪ್ ಈ 4 ಜನಕ್ಕೂ ಕೂಡ ಸಿಗುತ್ತೆ. ಅದು ಪರ್ಸೆಂಟೇಜ್ ವೈಸ್, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೇನೆ ಇಲ್ಲ ನಾನು 3 ಜನಕ್ಕೆ ನಾಮಿನಿ ಕೊಡಬೇಕು ಅಂತಿದ್ರೆ ಆ ಓನರ್ಶಿಪ್ ಇದೆಯಲ್ಲ ಅಕೌಂಟ್ ಇದು, ಅದು ಆ ಸೈಮಲ್ಟೇನಿಯಸ್ ಆಗಿ ಆ 3 ಜನಕ್ಕೂ ಕೂಡ ಓನರ್ಶಿಪ್ ಸಿಗುತ್ತೆ. ಸೊ ಇಲ್ಲಿಗ ಪರ್ಸೆಂಟೇಜ್ ವೈಸ್ ಮಾತಾಡೋದಿದ್ರೆ ಇಲ್ಲಿವರೆಗೂ ಕೂಡ ತುಂಬಾ ಜನರಿಗಿತ್ತು ಏನು ಅಂತ ಹೇಳಿದ್ರೆ, ನಾನು ಅಪ್ಪನಿಗೆ ಮಾತ್ರ ನಾಮಿನಿ ಮಾಡಿದ್ರೆ ಸಾಕಾಗೋದಿಲ್ಲ, ಅಥವಾ ಅಮ್ಮನಿಗೆ ಮಾತ್ರ ನಾಮಿನಿ ಮಾಡಿದ್ರೆ ಸಾಕಾಗೋದಿಲ್ಲ, ನನ್ನ ಹೆಂಡತಿಗೆ ಮಾಡಬೇಕಾಗಿತ್ತು ಅಥವಾ ನನ್ನ ಮಕ್ಕಳಿಗೆ ನಾಮಿನಿ ಮಾಡಬಹುದಾಗಿತ್ತು ಅಂತ. ಸೊ ಅದಕ್ಕೋಸ್ಕರನೇ ಈ ರೂಲ್ಸ್ ಬಂದಿರೋದು. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ, ನೀವು 4 ಜನರನ್ನು ಕೊಡ್ಬೋದು, ಪೇರೆಂಟ್ಸ್ ಅನ್ನ ನಾಮಿನಿ ಮಾಡ್ಬೋದು. ಸೊ ಇಲ್ಲಿ ಪೇರೆಂಟ್ಸ್ ಅಂತ ಹೇಳಿ ಬಂದಾಗ 100% ನಿಮ್ಮ ಅಕೌಂಟ್ ನ ಓನರ್ಶಿಪ್ ಅನ್ನ ನೀವು ಇಲ್ಲಿ ಹಂಚಬೇಕಾಗತ್ತೆ. ಸೊ ಸೈಮಲ್ಟೇನಿಯಸ್ ಆಗಿ ಹಂಚಬೇಕಾಗತ್ತೆ. ಹೆಂಗೆ? ಫಾರ್ ಎಕ್ಸಾಂಪಲ್, ಪೇರೆಂಟ್ಸ್ಗೆ 50% ಅಂತ ಇಟ್ಕೊಳ್ಳೋಣ. ಅದೇ ತರ ವೈಫು ಅಥವಾ ಹಸ್ಬೆಂಡು, ಸೊ ಇವರಿಗೆ 30% ಅಂತ ಇಟ್ಕೊಳ್ಳೋಣ. ಅದೇ ತರ ಕಿಡ್ಸು
ಮಕ್ಕಳು, ಸೊ ಇವರಿಗೆ ಒಂದು 20% ಅಂತ ಇಟ್ಕೊಳ್ಳೋಣ. ಸೊ ನೀವು ಈ ತರ ಓನರ್ಶಿಪ್ ಅನ್ನು ಹಂಚಬೇಕು. ಇದೇ ತರ ಹಂಚಬೇಕು ಅಂತ ಇಲ್ಲ, ಟೋಟಲ್ ಮಾಡಿದಾಗ ಇಲ್ಲಿ 100% ಬಂದ್ರೆ ಆಯ್ತು, ಇದನ್ನ ಮೀರದೆ ಇದ್ರೆ ಆಯ್ತು, ಅಥವಾ ಇದರಿಂದ ಕಡಿಮೆ ಆಗದೆ ಇದ್ರೆ ಆಯ್ತು. ಫಾರ್ ಎಕ್ಸಾಂಪಲ್ ನೀವು ಇಬ್ಬರನ್ನೇ ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಪೇರೆಂಟ್ಸ್ಗೆ 50%, ವೈಫಿಗೆ 50% ಮಾಡ್ಬೋದು, ಇಲ್ಲಾಂದ್ರೆ 30-30-40 ಅಂತ ಬೇಕಾದ್ರೂ ಮಾಡ್ಬೋದು. ಬಟ್ ಒಂದೇ ಕಂಡೀಷನ್, ಲಾಸ್ಟ್ ಅಲ್ಲಿ 100% ಬರಬೇಕು. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10,000 ರೂಪಾಯಿ ಇದೆ ನಿಮ್ಮ ಅಕೌಂಟ್ ಅಲ್ಲಿ, ನೀವು 3 ಜನರನ್ನ ನಾಮಿನಿಯಾಗಿ ಮಾಡಿದ್ದೀರಾ. ಆಗ್ಲೇ ನಾನು ಹೇಳಿದೆ 50%, 30%, 20% ಅಂತ. ಇದರ ಪ್ರಕಾರ ಪೇರೆಂಟ್ಸ್ಗೆ 5,000 ರೂಪಾಯಿ ಹೋಗುತ್ತೆ. ಅದೇ ತರ ವೈಫ್ಗೆ 3,000 ರೂಪಾಯಿ, ಅದೇ ತರ ಕಿಡ್ಸ್ಗೆ 2,000 ರೂಪಾಯಿ. ಅಂದ್ರೆ ಸೊ ಈ ನಾಮಿನಿಯನ್ನು ಕೊಡುವಂತ ಉದ್ದೇಶ ಏನು ಅಂತ ಹೇಳಿ ನಾನು ಹೇಳಬೇಕಾಗಿದ್ದಿಲ್ಲ. ಸೊ ನೀವು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ಸ್ ನಲ್ಲಿರುವಂತ ಹಣ ಏನಿದೆ ಅದು ಯಾರಿಗೆ ಹೋಗಬೇಕು ಅಂತ ಹೇಳುವಂತ ಕಾರಣಕ್ಕೋಸ್ಕರ, ಅಂದ್ರೆ ಅದರ ವಾರಿಸು ಯಾರು ಅಂತೇಳಿ. ಸೊ ಈ 3 ಜನ ನಾಮಿನಿಯನ್ನು ಕೊಟ್ಟರೆ ನೀವು ಈ ತರ ಡಿವೈಡ್ ಮಾಡ್ಬೋದು, ಇಲ್ಲ ನಿಮಗೆ ಬೇಕಾದಂಗೆ 50-50 ಬೇಕಾದ್ರೂ ಮಾಡ್ಬೋದು, 30-30-40 ಬೇಕಾದ್ರೂ ಮಾಡ್ಬೋದು, ಅದು ನಿಮಗೆ ಬಿಟ್ಟಂತ ವಿಷಯ. ಸೊ ಎಟ್ ಎ ಟೈಮ್ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ನಿಮ್ಮ ಓನರ್ಶಿಪ್ ಅನ್ನು ಹಂಚೋದಕ್ಕೆ ಸೈಮಲ್ಟೇನಿಯಸ್ ನಾಮಿನೇಷನ್ ಅಂತ ಹೇಳ್ತಾರೆ. ಇನ್ನು ಎರಡನೇದು ಸಕ್ಸೆಸಿವ್ ನಾಮಿನೇಷನ್. ಸೊ ಸಕ್ಸೆಸಿವ್ ನಾಮಿನೇಷನ್ ಅಂತ ಹೇಳಿದ್ರೇನು? ಸೊ ಇಲ್ಲಿ ನೀವು ಸೈಮಲ್ಟೇನಿಯಸ್ ನಾಮಿನೇಷನ್ ಅಲ್ಲಿ ಕೊಟ್ಟಂಗೆ ಓನರ್ಶಿಪ್ ಅನ್ನ ಹಂಚೋದಿಕ್ಕಾಗಲ್ಲ, ಬಟ್ ನೀವೊಂದು ಆರ್ಡರ್ ಅನ್ನ ಕೊಡಬೇಕಾಗುತ್ತೆ. ಆರ್ಡರ್ ಪ್ರಕಾರ ಅಮ್ಮ, ಅಪ್ಪ, ವೈಫು, ಕಿಡ್ಸು ಈ ತರ ನೀವು ಕೊಟ್ಟಿರ್ತೀರಿ ಅಂತ ಹೇಳಿ ಇಟ್ಕೊಳ್ಳೋಣ, ಕೊಡ್ಬೋದು. ಈ ತರ ಕೊಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಷ್ಟು ಜನಕ್ಕೂ ಕೂಡ ಓನರ್ಶಿಪ್ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವಿಲ್ಲಿ ಮೊದಲನೇದಾಗಿ ಅಮ್ಮ ಅಂತ ಕೊಟ್ಟಿದ್ದೀರಾ, ಸೊ ಆರ್ಡರ್ ಅಲ್ಲಿ ಕೊಟ್ಟಿರ್ತೀರಲ್ವಾ. ಸೊ ನೀವಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಿಮ್ಮ ಅಕೌಂಟ್ ನ ಓನರ್ಶಿಪ್ ಅಮ್ಮನಿಗೆ ಹೋಗುತ್ತೆ, ಅಮ್ಮ ಇಲ್ಲ ಅಂತ ಆದ್ರೆ ಅಪ್ಪನಿಗೆ ಹೋಗುತ್ತೆ, ಅಪ್ಪ ಇಲ್ಲ ಅಂತಾದ್ರೆ ವೈಫಿಗೆ ಹೋಗುತ್ತೆ, ವೈಫ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಹೋಗುತ್ತೆ. ಸೊ ಇದು ಸಕ್ಸೆಸಿವ್ ನಾಮಿನೇಷನ್. ಸೊ ಸೈಮಲ್ಟೇನಿಯಸ್ ನಾಮಿನೇಷನ್ ಅಂತ ಹೇಳಿದ್ರೆ ನೀವು ನಿಮ್ಮ ಅಕೌಂಟ್ ನ ಓನರ್ಶಿಪ್ ಅನ್ನ ಹಂಚೋದು, ಅದು ಯಾವ ತರ ಬೇಕಾದ್ರೂ ನೀವು ಹಂಚಬಹುದು. ಸೊ ಸಕ್ಸೆಸಿವ್ ನಾಮಿನೇಷನ್ ಅಂತ ಹೇಳಿದ್ರೆ ನೀವೊಂದು ಆರ್ಡರ್ ಅನ್ನ ಕೊಡೋದು. ಸೊ ಆ ಆರ್ಡರ್ ಪ್ರಕಾರ ನಿಮ್ಮ ಅಕೌಂಟ್ ಓನರ್ಶಿಪ್ ಯಾರಿಗೆ ಹೋಗ್ಬೇಕೋ ಅವರಿಗೆ ಹೋಗುತ್ತೆ, ಅಂದ್ರೆ ವಾರಿಸುಗಳಿಗೆ ಹೋಗುತ್ತೆ. ಸೊ ಇದರಲ್ಲಿ ನೀವು ಯಾವುದನ್ನ ಬೇಕಾದ್ರೂ ಚೂಸ್ ಮಾಡಬಹುದು. ಸೈಮಲ್ಟೇನಿಯಸ್ ಚೂಸ್ ಮಾಡಬೇಕಾ? ಇಲ್ಲ. ಅಥವಾ ಸಕ್ಸೆಸಿವ್ ನಾಮಿನೇಷನ್ ಚೂಸ್ ಮಾಡಬೇಕಾ? ಇಲ್ಲ. 4 ಜನ ನಾಮಿನಿಯನ್ನ ಕೊಡಲೇಬೇಕಾ? ಇಲ್ಲ. ನೀವು 3 ಜನ ಬೇಕಾದ್ರೂ ಕೊಡ್ಬೋದು, 2 ಜನರನ್ನು ಬೇಕಾದ್ರೂ ಕೊಡ್ಬೋದು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಷಯ. ಸೊ ಅದೇ ತರ ಲಾಕರ್ ರೂಲ್ಸ್ ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ, ಈಗ ನೀವು ಕೇಳ್ಬೋದು, ಲಾಕರ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಾವು ಇದೇ ತರ ನಾಮಿನಿಯನ್ನ ಕೊಡ್ಬೋದಾ ಅಂತ. ಲಾಕರ್ಗೆ ಖಂಡಿತವಾಗ್ಲೂ ಈ ಸೈಮಲ್ಟೇನಿಯಸ್ ನಾಮಿನಿ ಅಪ್ಲೈ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಲಾಕರ್ ಅಲ್ಲಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇಟ್ಟಿರ್ಬೋದು, ವ್ಯಾಲ್ಯೂಯೇಬಲ್ ಗೋಲ್ಡ್, ಡೈಮಂಡ್ ಇಟ್ಟಿರ್ಬೋದು. ಸೊ ಅದನ್ನ ನೀವು ಈ ರೀತಿ ಹಂಚೋದಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಲಾಕರ್ಗೆ ನಾಮಿನಿಯನ್ನ ಚೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಸಕ್ಸೆಸಿವ್ ನಾಮಿನಿಯನ್ನೇ ಚೂಸ್ ಮಾಡಬೇಕಾಗತ್ತೆ. ನೀವೇನೊಂದು ಆರ್ಡರ್ ಅನ್ನ ಕೊಟ್ಟಿರ್ತೀರಲ್ವಾ, ಸೊ ಆ ಆರ್ಡರ್ ಪ್ರಕಾರ ಆಗ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಅಮ್ಮ, ಅಪ್ಪ, ವೈಫು, ಕಿಡ್ಸು, ಇದೆ ಯಾವ ತರ ಬೇಕಾದ್ರೆ ನೀವು ಆರ್ಡರ್ ಅನ್ನ ಕೊಡ್ಬೋದು. ನೀವು ಯಾವ ತರ ಆರ್ಡರ್ ಕೊಟ್ಟಿರ್ತಾರೋ ಅದರ ಅನುಸಾರವಾಗಿ ಒಂದು ವೇಳೆ ನೀವು ಇಲ್ಲದೇ ಇದ್ದಂತ ಪಕ್ಷದಲ್ಲಿ, ನೀವು ಇಲ್ಲದೇ ಇದ್ದಾಗ, ಸೊ ಆ ಲಾಕರ್ನ ಕೀಯನ್ನ ಈ ಆರ್ಡರ್ ಪ್ರಕಾರ ಸೊ ಬ್ಯಾಂಕ್ನವರು ಕೊಡ್ತಾರೆ. ಸೊ ಇದನ್ನ ನೀವು ಗಮನಿಸಬೇಕು. ಹಾಗೆ ಇನ್ನೊಂದು ಪ್ರಮುಖವಾದಂತ ಅಪ್ಡೇಟ್ ಇದೆ, ಸೊ ಅದರ ಬಗ್ಗೆಯೂ ಕೂಡ ನೀವು ತಿಳ್ಕೊಳ್ಬೇಕು. ಅದೇನು ಅಂತ ಹೇಳಿದ್ರೆ, ನಾಮಿನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಮ್ಯಾಂಡೇಟರಿ. ಸೊ ಇದು ಪ್ರತಿ ನಾಮಿನಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಈ ಹೊಸ ರೂಲ್ಸ್ ಪ್ರಕಾರ ನೀವು 4 ಜನರವರೆಗೆ ನಾಮಿನಿಯನ್ನ ಕೊಡಬಹುದು ಅಂತ ಹೇಳಿದ್ನಲ್ಲ, ಸೊ ಆ 4 ಜನರ ಹೆಸರನ್ನು ನೀವು ಕೊಡ್ತೀರಿ ಅಂತ ಹೇಳಿದ್ರೆ 4 ಜನರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಡಬೇಕು. 3 ಜನರದ್ದು ಕೊಡ್ತೀರಿ ಅಂತ ಹೇಳಿದ್ರೆ 3 ಜನರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಡಬೇಕು. ಇದು ಕಂಪಲ್ಸರಿ, ಕಡ್ಡಾಯ. ಸೊ ಅವರ ಮೊಬೈಲ್ ನಂಬರ್ ಅನ್ನು ನೀವು ಕೊಡಬೇಕಾಗುತ್ತೆ, ಅದೇ ತರ ಇಮೇಲ್ ಐಡಿಯನ್ನ ಕೊಡಬೇಕು. ಸೊ ಇದು ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಒಂದೊಮ್ಮೆ ಅಕೌಂಟ್ ಹೋಲ್ಡರ್ ಡೆತ್ ಆಯ್ತು ಅಂತ ಹೇಳಿದಾಗ ಅವರ ಫ್ಯಾಮಿಲಿಯನ್ನ ಬ್ಯಾಂಕ್ನವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳುವಂತ ಕಾರಣಕ್ಕೆ. ಎರಡನೇದು, ಇದು ಎಲ್ಲಾ ಬ್ಯಾಂಕ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಅದು ಗವರ್ಮೆಂಟ್ ಬ್ಯಾಂಕ್ಸ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಅಥವಾ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಅಥವಾ ರೂರಲ್ ಬ್ಯಾಂಕ್ಸ್ ಇರ್ಬೋದು. ಸೊ ಈ ಹೊಸ ರೂಲ್ಸ್ ಏನಿದೆ ಇದು ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. RBI ಈ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದೆ. ಸೊ ಈಗ ನೀವು ಕೇಳ್ಬೋದು, ಈ ಹೊಸ ರೂಲ್ಸ್ ಅಷ್ಟೊಂದು ಇಂಪಾರ್ಟೆಂಟಾ? ಯಾಕೆ ಈ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ ಅಂತ. ಎಸ್, ಅದನ್ನು ನಾನು ಹೇಳ್ತೀನಿ. ಅದನ್ನ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ನಿಮ್ಮೊಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಹೇಳಲೇಬೇಕು. ಅದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರೆ, ಇಡೀ ಆತನ ಫ್ಯಾಮಿಲಿ ಆತನನ್ನೇ ಆರ್ಥಿಕವಾಗಿ ಅವಲಂಬಿಸಿರುತ್ತೆ. ಒಂದು ವೇಳೆ ಆತ ಇಲ್ಲ ಅಂತ ಹೇಳಿ ಆಗ್ಬಿಟ್ರೆ ಆಕಸ್ಮಿಕವಾಗಿ ಆ ಇಡೀ ಫ್ಯಾಮಿಲಿಯೇ ಸಂಕಷ್ಟಕ್ಕೆ ಒಳಗಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಲೇಬೇಕು. ಸೊ ಯಾವ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಅಂತೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಒಂದು ಹೇಳ್ತೀನಿ ನಾನು. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅಂತ ಇದೆ. ಇದರಲ್ಲಿ ತಿಂಗಳಿಗೆ 578 ರೂಪಾಯಿಯಿಂದ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ.
ನಿಮ್ಮ ವಯಸ್ಸಿಗೆ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಪ್ರೀಮಿಯಂ ಬದಲಾಗುತ್ತೆ. ನೀವು 1 ಕೋಟಿಯವರೆಗೂ ಕವರೇಜ್ ಪಡ್ಕೊಳ್ಬಹುದು. ಅಷ್ಟೇ ಅಲ್ಲ, 15% ಫಸ್ಟ್ ಇಯರ್ ಡಿಸ್ಕೌಂಟ್ ಫಾರ್ ಸ್ಯಾಲರಿಡ್ ಇಂಡಿವಿಜುವಲ್ಸ್ ಪ್ಲಸ್ 15% ಲೈಫ್ ಟೈಮ್ ಡಿಸ್ಕೌಂಟ್ ಫಾರ್ ವರ್ಕಿಂಗ್ ವುಮನ್ಸ್ಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಕೇವಲ 3 ಗಂಟೆಗಳಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಕೊಡ್ತಾರೆ ನೀವು ಎಲಿಜಿಬಲ್ ಕ್ಲೈಮ್ಸ್ ಇದ್ರೆ. 99.7% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇರೋ ಕಾರಣಕ್ಕೇನೆ ಇದನ್ನ ಇಂಡಿಯಾಕ್ಕೆ ಭರೋಸಾಕ ನಂಬರ್ ಅಂತ ಹೇಳ್ತಾರೆ. ಇದರ ಜೊತೆಗೆ ಒಂದು ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದ್ರೆ ನೀವೇನು ಪ್ರೀಮಿಯಂ ಪೇ ಮಾಡಿರ್ತೀರಲ್ವಾ, ಎಕ್ಸಿಟ್ ಆಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರೀಮಿಯಂ 100% ರಿಟರ್ನ್ ಸಿಗುತ್ತೆ. ಅದು ಕೂಡ ಫ್ರೀ ಆಫ್ ಕಾಸ್ಟ್ ನಲ್ಲಿ, ರೆಗ್ಯುಲರ್ ಪೇ ನಲ್ಲಿ. ಇನ್ನು ಸ್ಮಾರ್ಟ್ ಕವರ್ ಕೂಡ ಸಿಗುತ್ತೆ ಇದರಲ್ಲಿ. ಉದಾಹರಣೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ 15ನೇ ಪಾಲಿಸಿ ಆನಿವರ್ಸರಿ ಪ್ರಕಾರ ನಿಮಗೆ 150% ಸಮ್ ಅಶ್ಯೂರ್ಡ್ ಅಮೌಂಟ್ ಸಿಗುತ್ತೆ. ಅಂದ್ರೆ ನೀವು 1 ಕೋಟಿ ವಿಮೆ ಮಾಡಿಸಿದ್ರೆ ನಿಮಗೆ 1.5 ಕೋಟಿ ಸಿಗುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಇನ್ನು ಬ್ಯಾಕ್ ಟು ದಿ ಪಾಯಿಂಟ್, ನಾನು ಆಗ್ಲೇ ಹೇಳ್ತಾ ಇದ್ದೆ ಹೊಸ ಬ್ಯಾಂಕಿಂಗ್ ರೂಲ್ಸ್ ಜಾರಿಗೆ ಬರ್ತಾ ಇರೋದು ಯಾಕೆ ಅಂತ ತಿಳ್ಕೊಂಡ್ರೆ ನಿಮಗೂ ಕೂಡ ಅಚ್ಚರಿ ಆಗ್ಬೋದು ಅಂತ. ಎಸ್, ಅದನ್ನು ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೈ ದಿಸ್ ರೂಲ್? ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅಜ್ಜನೋ ಅಥವಾ ಅಜ್ಜಿನೋ, ತಂದೆನೋ, ತಾಯಿನೋ ನಿಮಗೆ ಗೊತ್ತಿಲ್ಲದಂತೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ಯಾರನ್ನೂ ಕೂಡ ಅವರು ನಾಮಿನಿ ಮಾಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಂದೊಮ್ಮೆ ಅವರು ಕಾಲವಾದ ನಂತರ ನಿಮಗೆ ಆ ಬ್ಯಾಂಕಲ್ಲಿ ಅವರ ಹೆಸರಿನಲ್ಲಿ ಅಕೌಂಟ್ ಇರೋದೇ ಗೊತ್ತಿಲ್ಲ, ಆ ಅಕೌಂಟ್ ನಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ನವರೆಗೂ ಕೂಡ ಆ ಅಕೌಂಟ್ ನಲ್ಲಿರುವಂತಹ ಹಣವನ್ನ ಯಾರಿಗೆ ಕೊಡಬೇಕು ಅಂತ ಹೇಳುವಂತ ಸ್ಪಷ್ಟತೆ ಇರೋದಿಲ್ಲ. ಸೊ ಇದನ್ನ ಹೇಳೋದಕ್ಕೆ ಕಾರಣ ಇದೆ. ನೋಡಿ, ಜೂನ್ 2025 ಅಂಕಿ ಅಂಶಗಳ ಪ್ರಕಾರ ಟೋಟಲ್ ಅನ್ಕ್ಲೈಮ್ ಡೆಪಾಸಿಟ್ಸ್ 67,270 ಕೋಟಿ ಭಾರತದ ಬ್ಯಾಂಕ್ಗಳಲ್ಲಿ ಕೊಳಿತಾ ಇದೆ. ಸೊ ಅದರಲ್ಲಿ 58,330 ಕೋಟಿ ಗವರ್ಮೆಂಟ್ ಬ್ಯಾಂಕ್ಸ್ ಅಲ್ಲಿ, ಅದೇ ತರ 8,773 ಕೋಟಿಯಷ್ಟು ಹಣ ಪ್ರೈವೇಟ್ ಬ್ಯಾಂಕ್ ನಲ್ಲಿ ಕೊಳಿತಾ ಇದೆ. ಸೊ ಇದು ಇನ್ಶೂರೆನ್ಸ್ ಹಣ ಅಲ್ಲ, ಇದು ಬ್ಯಾಂಕ್ ನಲ್ಲಿರುವಂತ ನಿಮ್ಮ ಹಣ, ಅಂದ್ರೆ ಜನರೇ ಇಟ್ಟಿರುವಂತ ಹಣ. ನೋಡಿ, ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಇದೆ. ಸೊ ಒಂದೊಮ್ಮೆ ನನಗೇನಾದ್ರೂ ಆಯ್ತು ಅಂತ ಇಟ್ಕೊಳ್ಳೋಣ, ನಾನು ನಾಮಿನಿಯನ್ನ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ನನ್ನ ಫ್ಯಾಮಿಲಿಯವ್ರಿಗೂ ಕೂಡ ಇಲ್ಲೊಂದು ಅಕೌಂಟ್ ಇದೆ, ಆ ಅಕೌಂಟ್ ಅಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಹೇಳುವಂಥದ್ದು ಕೂಡ ಗೊತ್ತಿರೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಆ ಅಕೌಂಟ್ ಹಾಗೆ ಉಳಿದು ಬಿಡುತ್ತೆ. ಸುಮಾರು 10 ವರ್ಷಗಳವರೆಗೆ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಆ ಅಕೌಂಟ್ ನಲ್ಲಿ ಆಗದೇ ಇದ್ದಾಗ ಅದು ಅನ್ಕ್ಲೈಮ್ಡ್ ಡೆಪಾಸಿಟ್ ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ. ಸೊ ಹೀಗೆ ಈ ಅನ್ಕ್ಲೈಮ್ಡ್ ಡೆಪಾಸಿಟ್ಸ್ 67,270 ಕೋಟಿ ರೂಪಾಯಿ ಏನಿದೆ, ಸೊ ಅದನ್ನ RBI ಹ್ಯಾಂಡಲ್ ಮಾಡ್ತಾ ಇದೆ. ನೋಡಿ, ಯಾರೋ ಕಷ್ಟಪಟ್ಟು ಸಂಪಾದಿಸಿರ್ತಾರೆ, ಪಾಪ ಅವರಿಗೆ ಇವ್ರ ಅಕೌಂಟ್ ಓಪನ್ ಮಾಡಿರೋದು, ಆ ಅಕೌಂಟ್ ಅಲ್ಲಿ ಹಣ ಇಟ್ಟಿರೋದು ಅವರ ಫ್ಯಾಮಿಲಿಯವರಿಗೆ ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ. ಹಾಗಾಗಿ ಅದು ಕಷ್ಟಪಟ್ಟು ಸಂಪಾದಿಸಿದಂತವರ ಫ್ಯಾಮಿಲಿಗೆ ಅಥವಾ ಅವರಿಗೆ ಸಂಬಂಧಪಟ್ಟಂತವರಿಗೆ ತಲುಪಬೇಕು ಅಂತ ಹೇಳುವ ಕಾರಣಕ್ಕೇನೆ ಈ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಸೊ ಈಗ ಈ 67,270 ಕೋಟಿ ರೂಪಾಯಿ ಇದೆಯಲ್ಲ ಅನ್ಕ್ಲೈಮ್ಡ್ ಡೆಪಾಸಿಟ್, ಸೊ ಇದು ಯಾವ ಬ್ಯಾಂಕ್ ಅಲ್ಲಿ ಇದೆ, ಅಂದ್ರೆ ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳುವಂತದನ್ನ ಈಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ SBI. ಸೊ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 19,329 ಕೋಟಿ ರೂಪಾಯಿ ಕೊಳಿತಾ ಇದೆ. ಅದೇ ತರ ICICI ಬ್ಯಾಂಕ್ ನಲ್ಲಿ 2,063 ಕೋಟಿ ರೂಪಾಯಿ ಕೊಳಿತಾ ಇದೆ. ಹಾಗೆಯೇ HDFC ಬ್ಯಾಂಕ್ ಅಲ್ಲಿ 1,609 ಕೋಟಿ ರೂಪಾಯಿ ಈ ಅನ್ಕ್ಲೈಮ್ಡ್ ಡೆಪಾಸಿಟ್ಸ್ ಇದೆ. ನೋಡಿ, ಎಷ್ಟೋ ಫ್ಯಾಮಿಲಿಗೆ ಈ ಹಣ ಸೇರ್ಬೇಕು, ಅಂದ್ರೆ ಈ 67,270 ಕೋಟಿ ರೂಪಾಯಿಯಷ್ಟು ಅನ್ಕ್ಲೈಮ್ಡ್ ಡೆಪಾಸಿಟ್ ಇದೆಯಲ್ಲ ಅದು ಸೇರ್ಬೇಕು. ಬಟ್ ಅವರ ಫ್ಯಾಮಿಲಿಗೆ ಗೊತ್ತಿಲ್ಲದೆ ಇರೋದ್ರಿಂದಾಗಿನೇ ಅದು ಅನ್ಕ್ಲೈಮ್ಡ್ ಡೆಪಾಸಿಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಸೊ ಇದು ಹಾಗಾಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಈ ಬ್ಯಾಂಕಿಂಗ್ ರೂಲ್ಸ್ ಹೊಸದಾಗಿ ಜಾರಿಗೆ ಬರ್ತಾ ಇರೋದು. ಸೊ ಈಗ ನೀವು ಕೇಳ್ಬೋದು, ಇದನ್ನ ಕ್ಲೈಮ್ ಮಾಡೋದಿಕ್ಕಾಗಲ್ವಾ ಅಂತ. ಖಂಡಿತವಾಗ್ಲೂ ಆಗುತ್ತೆ. ಹಾಗಿದ್ರೆ ಕ್ಲೈಮ್ ಮಾಡೋದು ಹೇಗೆ, ಅದಕ್ಕಿರುವಂತ ಪ್ರೊಸೀಜರ್ ಏನು, ಅದನ್ನ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೌ ಟು ಕ್ಲೈಮ್. ನೋಡಿ, ಅದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದು ಅಕೌಂಟ್ ಅಲ್ಲಿ 10 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಆಗದೇ ಇದ್ದಾಗ ಅದನ್ನ ಅನ್ಕ್ಲೈಮ್ಡ್ ಡೆಪಾಸಿಟ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಈ ಅನ್ಕ್ಲೈಮ್ಡ್ ಡೆಪಾಸಿಟ್ ಇದೆಯಲ್ಲ, ಅಂದ್ರೆ ಆ ಅಕೌಂಟ್ ಅಲ್ಲಿ ಇರುವಂತಹ ಹಣ ಇದೆಯಲ್ಲ, ಅದು ಡೈರೆಕ್ಟ್ ಆಗಿ DEA ಫಂಡ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ DEA ಅಂತ ಹೇಳಿದ್ರೆ ಡೆಪಾಸಿಟರ್ಸ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್. ಸೊ ಇದನ್ನ ಕಂಪ್ಲೀಟ್ ಆಗಿ RBI ನೇ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಒಂದು ಅಕೌಂಟ್ ಅಲ್ಲಿ 1 ಲಕ್ಷ ರೂಪಾಯಿ ಇದೆ, ಅವರು ಮೃತಪಟ್ಟಿದ್ದಾರೆ ಅಕೌಂಟ್ ಹೋಲ್ಡರು, 10 ವರ್ಷಗಳಿಂದ ಅವರ ಫ್ಯಾಮಿಲಿಗೂ ಕೂಡ ಗೊತ್ತಿಲ್ಲ ಅಕೌಂಟ್ ಇರೋದು, ಅಲ್ಲಿ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಆ 1 ಲಕ್ಷ ರೂಪಾಯಿ ಹಣ ಇದೆಯಲ್ಲ ಅದು ಡೈರೆಕ್ಟ್ ಆಗಿ DEAಗೆ ಹೋಗ್ಬಿಡುತ್ತೆ. ಸೊ ಹಾಗಂತ ಹೇಳಿ ಅದು ಸರ್ಕಾರಕ್ಕೆ ಸೇರಿತ್ತಾ? ಖಂಡಿತವಾಗ್ಲೂ ಅಲ್ಲ, ಅಲ್ಲೇ ಇರುತ್ತೆ. ಇಂತಹ ಸಂದರ್ಭ
ಸಂದರ್ಭದಲ್ಲಿ ಯಾರು ಆ ಅಕೌಂಟ್ ಹೋಲ್ಡರ್ ಇದಾರಲ್ವಾ, ಸೊ ಅವರಿಗೆ ಸಂಬಂಧಪಟ್ಟಂತೆ ಅವರ ಅಣ್ಣನೋ ತಮ್ಮನೋ ಹೆಂಡತಿನೋ ಅಪ್ಪನೋ ಅಮ್ಮನೋ ಅಂದ್ರೆ ಲೀಗಲ್ ಹೇರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಲೀಗಲ್ ಹೇರ್ಸ್ಗೆ ಇದನ್ನ ಪಡೆದುಕೊಳ್ಳುವಂತ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಹಣ ಇಟ್ಟಂತ ವ್ಯಕ್ತಿ ಮೃತಪಟ್ಟಿರ್ತಾರೆ, ಅವರಿಗೆ ಅಕೌಂಟ್ ಇರುವಂತದ್ರ ಬಗ್ಗೆ, ಅಲ್ಲಿ ಹಣ ಇರುವಂತದ್ರ ಬಗ್ಗೆ ಅವರ ಫ್ಯಾಮಿಲಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, 10 ವರ್ಷಗಳ ಕಾಲ ಯಾವುದೇ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅದು DA ಫಂಡ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ, RBIನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಆದ್ರೆ 10 ವರ್ಷದ ನಂತರನೋ 12 ವರ್ಷದ ನಂತರನೋ ಅವರ ಫ್ಯಾಮಿಲಿ ಅಥವಾ ಲೀಗಲ್ ಹೇರ್ಸಿಗೆ ಗೊತ್ತಾಗುತ್ತೆ, ಎಸ್ ಇಂಥವ್ರು ನಮಗೆ ಸಂಬಂಧಪಟ್ಟಂತವ್ರು 1 ಲಕ್ಷ ರೂಪಾಯಿ ಹಣವನ್ನ ಈ ಅಕೌಂಟ್ ಅಲ್ಲಿ ಇಟ್ಟಿದ್ರು ಅಂತ ಹೇಳಿ. ಸೊ ಇಂತಹ ಸಂದರ್ಭದಲ್ಲಿ ಅದನ್ನ ಪಡೆದುಕೊಳ್ಳುವಂತ ಅವಕಾಶ ಲೀಗಲ್ ಹೇರ್ಸಿಗಿದೆ. ಹಾಗಿದ್ರೆ ಹೇಗೆ ಕ್ಲೈಮ್ ಮಾಡೋದು, ಎಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನೋಡಿ, ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ. ಸರ್ಕಾರ ಉದ್ಗಮ್ ಪೋರ್ಟಲ್ ಅಂತ ಹೇಳಿ ಮಾಡಿದೆ. ಸೊ ಈ ಉದ್ಗಮ್ ಪೋರ್ಟಲ್ ಅಂತ ಹೇಳಿದ್ರೆ ಅನ್ಕ್ಲೈಮ್ಡ್ ಡೆಪಾಸಿಟ್ಸ್ ಇರುತ್ತಲ್ಲ, ಇದನ್ನ ತಿಳ್ಕೊಳ್ಳೋದಕ್ಕೂ ಇರುವಂತಾನೆ ಪೋರ್ಟಲ್ ಇದು. ಗೇಟ್ ವೇ ಟು ಆಕ್ಸೆಸ್ ಇನ್ಫೋ ಅಂತ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಗೇಟ್ ವೇ ಟು ಆಕ್ಸೆಸ್ ಇನ್ಫೋ ಅಂತ ಹೇಳಿದ್ರೆ ಈ ಇನ್ಫಾರ್ಮೇಶನ್ ಪಬ್ಲಿಕ್ಗೆ ತಿಳಿಬೇಕು, ಸಿಗಬೇಕು ಅಂತ ಹೇಳೋ ಕಾರಣಕ್ಕೇನೆ ಈ ಉದ್ಗಮ್ ಪೋರ್ಟಲ್ ಅನ್ನ ಕೊಟ್ಟಿರೋದು. ಸೊ ಈ ಉದ್ಗಮ್ ಪೋರ್ಟಲ್ ಮುಖಾಂತರ ಅನ್ಕ್ಲೈಮ್ಡ್ ಡೆಪಾಸಿಟ್ಸ್ ಬಗ್ಗೆ ನೀವು ತಿಳ್ಕೊಳ್ಬಹುದು. ಅದು ಹೇಗೆ ಅಂತ ಹೇಳಿದ್ರೆ ಉದ್ಗಮ್ ಪೋರ್ಟಲ್ ಅನ್ನ ಓಪನ್ ಮಾಡಬೇಕು, ಅದಾದ ನಂತರ ಬೇಕಾದಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಬೇಕು. ಹಾಗೇನೆ ಪ್ಯಾನು, ವೋಟರ್ ID, ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ನಿಮಗೆ ಸಂಬಂಧಪಟ್ಟಂತವರ ಅಕೌಂಟ್ ಅಲ್ಲಿ ಇದೆಯಾ, ಇದೆ ಅಂತ ಹೇಳಿದ್ರೆ ಎಷ್ಟು ಅಕೌಂಟ್ಸ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಹಣ ಇದೆ ಅಂತ ಹೇಳುವಂತದನ್ನ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಅವರ ಫ್ಯಾಮಿಲಿ ಅವರು ಯಾರೋ ತೀರ್ಕೊಂಡು ಬಿಟ್ಟಿರ್ತಾರೆ, ಬಟ್ ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಎಷ್ಟು ಅಕೌಂಟ್ಸ್ ಇದೆ ಅಂತ ಹೇಳುವಂಥದ್ದು ಕೂಡ ಮನೆಯವರಿಗೆ ಗೊತ್ತಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಉದ್ಗಮ್ ಪೋರ್ಟಲ್ ಅನ್ನ ಓಪನ್ ಮಾಡಿ ಅವರ ಹೆಸರಲ್ಲಿ ಅಕೌಂಟ್ ಇದೆಯಾ, ಎಷ್ಟು ಅಕೌಂಟ್ ಇದೆ, ಆ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ತಿಳ್ಕೊಂಡ ನಂತರದಲ್ಲಿ ನೀವು ಅದನ್ನ ಕ್ಲೈಮ್ ಮಾಡೋದಕ್ಕೂ ಕೂಡ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಅಷ್ಟೇ ಅಲ್ಲ, ಒಂದು ಅಕೌಂಟ್ ಇನ್ಆಕ್ಟಿವ್ ಆಗಿದೆ, 10 ವರ್ಷಗಳವರೆಗೆ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನೀವು ಅದನ್ನ ಐಡೆಂಟಿಫೈ ಮಾಡಿದ್ರೆ ಉದ್ಗಮ್ ಪೋರ್ಟಲ್ ಮುಖಾಂತರ ಆ ಬ್ಯಾಂಕ್ಸ್ ನಿಮಗೆ ಇಂಟ್ರೆಸ್ಟ್ ಸಮೇತ ಹಣವನ್ನ ವಾಪಸ್ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಸೊ ನಿಮಗೆ ಏನಾದರೂ ಈ ಅನ್ಕ್ಲೈಮ್ಡ್ ಡೆಪಾಸಿಟ್ ಬಗ್ಗೆ ಡೌಟ್ ಇದ್ರೆ, ಅಂದ್ರೆ ನಿಮ್ಮ ಫ್ಯಾಮಿಲಿ ಅವರದ್ದೇ ಏನಾದರೂ ಅಕೌಂಟ್ ಇದ್ದಿರ್ಬೋದಾ, ಆ ಅಕೌಂಟ್ ಅಲ್ಲಿ ಹಣ ಇರ್ಬೋದಾ ಅಂತ ಹೇಳಿದ್ರೆ ನೀವು ಕೂಡ ಉದ್ಗಮ್ ಪೋರ್ಟಲ್ ಅನ್ನು ಓಪನ್ ಮಾಡಿ ಬೇಕಾದಂತ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ಇದರಿಂದ ಏನು ಬೆನಿಫಿಟ್ಸ್ ಅಂತ ಕೇಳಿದ್ರೆ ಬಹಳಷ್ಟು ಬೆನಿಫಿಟ್ಸ್ ಇದೆ. ಅದನ್ನ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನು ಬೆನಿಫಿಟ್ಸು? ಮೊದಲನೇದು ಕ್ಲಾರಿಟಿ ಆಫ್ ಸಕ್ಸೆಷನ್. ನೋಡಿ, ಒಬ್ಬ ವ್ಯಕ್ತಿ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಆತನ ಅಕೌಂಟನ್ನು ಯಾರು ಮೇಂಟೈನ್ ಮಾಡಬೇಕು, ಆತನ ಲಾಕರನ್ನು ಯಾರು ಮೇಂಟೈನ್ ಮಾಡಬೇಕು, ಅದರ ಓನರ್ಶಿಪ್ ಯಾರಿಗೆ ಹೋಗಬೇಕು ಅಂತ ಹೇಳುವಂಥ ಕ್ಲಾರಿಟಿ ಇದರಿಂದಾಗಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಒಬ್ಬರನ್ನಲ್ಲ 4 ಜನರವರೆಗೆ ನಾಮಿನಿಯನ್ನು ಕೊಡೋದಕ್ಕೆ ಸಾಧ್ಯ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು, ಇಮೇಲ್ ID ಎಲ್ಲವನ್ನು ಕೂಡ ನೀವು ಕೊಟ್ಟಿರ್ತೀರಿ. ಹಾಗಾಗಿ ಕ್ಲಾರಿಟಿ ಆಫ್ ಸಕ್ಸೆಷನ್ ಬ್ಯಾಂಕ್ನವ್ರಿಗೂ ಕೂಡ ಸಿಗುತ್ತೆ. ಒಂದೊಮ್ಮೆ ಆ ವ್ಯಕ್ತಿ ಹೋದ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಯಾರನ್ನ ನಾಮಿನಿ ಮಾಡಿದಾರ, ಒಂದು ಅವರಿಲ್ವಾ ಎರಡನೇವರು, ಈ ತರ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕ್ಲಾರಿಟಿ ಆಫ್ ಸಕ್ಸೆಷನ್ ಸಿಗುತ್ತೆ. ಹಾಗೆಯೇ ಎರಡನೇದು ಟ್ರಾನ್ಸ್ಪರೆನ್ಸಿ. ಸೊ ಅಕೌಂಟ್ ಹೋಲ್ಡರ್ ಮೃತಪಟ್ಟಂತ ಸಂದರ್ಭದಲ್ಲಿ 10 ವರ್ಷಗಳ ಕಾಲ ಯಾವುದೇ ಟ್ರಾನ್ಸಾಕ್ಷನ್ ನಡೆದೇ ಇದ್ದಾಗ ಅದು ಅನ್ಕ್ಲೈಮ್ ಡೆಪಾಸಿಟ್ ಆಗುತ್ತೆ. ಸೊ ಇದನ್ನು ತಪ್ಪಿಸಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರನೇ ಈ ರೂಲ್ಸ್ ಅನ್ನು ಜಾರಿಗೆ ತರ್ತಾ ಇರೋದು. ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರೆ ಏನು, ಆ ಹಣ ಸರ್ಕಾರಕ್ಕೆ ಹೋಗುತ್ತೋ ಅಥವಾ ಆತನ ವಾರಸುದಾರರಿಗೆ ಹೋಗುತ್ತೋ ಅಂತ ಹೇಳುವಂಥದ್ದು ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇನ್ನು ಮೂರನೇದು ಎಫಿಷಿಯಂಟ್ ಕ್ಲೈಮ್ ಸೆಟಲ್ಮೆಂಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಮಗ ಅನ್ಕೊಳ್ಬಹುದು, ಅಪ್ಪನ ಹೆಸರಲ್ಲಿ ಅಕೌಂಟ್ ಇದೆ, ಅದರಲ್ಲಿ ಹಣ ಇದೆ, ಅದು ನನಗೇ ಸೇರ್ಬೇಕಲ್ವಾ ಅಂತ. 100% ಹೌದು. ಅಪ್ಪ ಯಾರನ್ನ ನಾಮಿನಿಯನ್ನಾಗಿ ಮಾಡಿರ್ತಾರೋ ಅವರಿಗೆ ಆ ಹಣ ಸೇರ್ಬೇಕಾಗುತ್ತೆ. ಸೊ ಇದರಿಂದಾಗಿ ಕ್ಲೈಮ್ ಸೆಟಲ್ಮೆಂಟ್ ಕೂಡ ತುಂಬಾ ಎಫಿಷಿಯಂಟ್ ಆಗಿ ಆಗುತ್ತೆ. ನೋಡಿ, ಎಷ್ಟೋ ಜನ ಕಷ್ಟಪಟ್ಟು ದುಡಿದಿರ್ತಾರೆ, ಅವರು ಎಷ್ಟು ಅಕೌಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿರೋದಿಲ್ಲ ಅಥವಾ ಅವರು ನಾಮಿನಿಯನ್ನೇ ಮಾಡಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಒಂದೊಮ್ಮೆ ಮೃತಪಟ್ಟಾಗ ಅವರು ಕಷ್ಟಪಟ್ಟು ದುಡಿದು ಸಂಪಾದಿಸಿದಂತಹ ಹಣ ಬ್ಯಾಂಕ್ನಲ್ಲೇ ಕೊಳೆಯುವಂತಾಗುತ್ತೆ. ಅದಾಗಬಾರ್ದು. ಅವರಿಗೆ ಸಂಬಂಧಪಟ್ಟವರಿಗೆ, ಅವರ ನಾಮಿನಿಗೆ ಅದು ತಲುಪಬೇಕು ಅಂತ ಹೇಳುವ ಕಾರಣಕ್ಕೇನೆ ಈ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇರೋದು. ನವೆಂಬರ್ 1, 2025ರಿಂದ ಈ ಹೊಸ ಬ್ಯಾಂಕಿಂಗ್ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಹಾಗಾಗಿ ನೀವು ಕೂಡ ಇದನ್ನ ಅಪ್ಡೇಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.